ಡಿಸ್ಪ್ಲೇ ಬಂದ್ಬಿಡುತ್ತೆ. ಗಲಾಟೆ ಅದು ಒಂದು ವಾರ ಆದಮೇಲೆ ನನಗೆ ಸ್ವಲ್ಪ ಡ್ಯಾಮೇಜ್ ಆ ರೀತಿಯಾಗಿ ಇವತ್ತು 30,000ದಿಂದ 40,000 ಬಹುಶಃ ಇಲ್ಲ ಖಂಡಿತವಾಗಿ ಅಲ್ಲ ನಮಗೆ ಎಕ್ಸ್ಪೆಕ್ಟೆಡ್ ಇದೆಲ್ಲ ಅದನ್ನ ಮುಂದಿನ ಒಂದು 10ರಿಂದ 15 ದಿನ ಒಳಗಡೆನೆ ಒಂದು 10 ದಿನ ಒಳಗಡೆ ಬಹುಶಃ ಈ ಹುಟ್ಟಪ್ಪನ ಆಶೀರ್ವಾದದಿಂದ ನಿಗಮನ ಆಶೀರ್ವಾದದಿಂದ ನಮ್ಮ ನಿಗಮನ ಆಶೀರ್ವಾದದಿಂದ ಹಾಗಾಗಿ ಎಲ್ಲ ರೈತರ ಒಂದು ಸುಖಕ್ಕೆ ಬೇರಾಯ ಹೋಗ್ತಾನೆ ಡ್ಯಾಮ್ ಕೊಡುತ್ತೆ. ಈ ಬಾರಿ ಕೂಡ LCD ನೋಡೋಣ ಇದರ ಕೆಲಸ ಮಾಡೋದು ಅಂಬರೀಶ್ ಸರ್ ಸ್ವಲ್ಪ ಇನ್ಚಾರ್ಜ್ ಯಾರು ಬರಾಗತ್ತ ಬಂದು ಬೇಗನೆ ಯಾಕಂದರೆ ಇನ್ನೊಂದು ವಾರದ ಅವಧಿಗೆ ಎಷ್ಟು ಅದರ ಮೇಲೆ ನಾವು ಎಷ್ಟು ಯಾವ ಬೆಳೆಗೆ ಎಷ್ಟು ಅಟ್ಲೀಸ್ಟ್ 80 TMC ಬಂದರೆ ನಾವು ಬೆಳೆಗಳಿಗೆ ಒಂದು ಬೆಳೆ ಯಾವತ್ತೂ ನಡೀತಾ ಇದೆ. ಒಂದು ಬೆಳೆಗೆ ಸ್ವಲ್ಪ ಡೌನ್ ಮಾಡಿ ಜಾಸ್ತಿನೇ ಬರ್ಬೋದಂತೇಳಿ ಸದಾ ಸಮಿತಿ ಆದಮೇಲೆ ಕೂಡ ಸದಾ ಸಮಿತಿಯ ನಿರ್ದೇಶನದೊಂದಿಗೆ ನಮ್ಮ ರೈತರ ನಮ್ಮ ಚಾಲೆಂಜ್ ಏನಿದೆ ಅಂದರೆ ದೇವರ ಕೃಪೆಯಿಂದ 2 ಬೆಳೆಗೆ ನೀರು ಕೊಡಬೇಕಂತ ಫಸ್ಟ್ ಟೈಮು ಮೀಸಲಾದಾಗ ಇದ್ದ ಸನ್ನಿವೇಶ ಬೇರೆ ಥರ ಇತ್ತು. ಫಸ್ಟ್ ಟೈಮು ಮೀಸಲಾದಾಗ ಸನ್ನಿವೇಶ ಬೇರೆ ಈಗ ಬೇರೆ ಥರ ಇದೆ. ಯಾಕಂದರೆ ಈ ಸತಿ 3-4 ಜನ ಜಿಲ್ಲೆಯಿಂದ ಸಚಿವ ಆಕಾಂಕ್ಷಿಗಳಿದ್ರು. ಆದರೆ ಈಗ ಕೆಲವರು ಮುನ್ಸ್ಕೊಂಡಿದ್ದಾರೆ. ಅವನ್ನೆಲ್ಲ ಹೆಂಗೆ ಅಂಬರೀಶ್ ಸರ್ ಸ್ವಲ್ಪ ಬೇರೆ ಜಿಲ್ಲೆಗಳಲ್ಲಿ ಇಲ್ಲ ತಮಗೂ ಭಾಳ ಪೈಪೋಟಿಯನ್ನು ಕೊಟ್ಟಿದ್ದಾರೆ ಅಂತ ಈ ಸಚಿವ ಪ್ರಥಮವಾಗಿ ಫಸ್ಟ್ ಡೇ ಸ್ವಲ್ಪ ಡೌನ್ ಮಾಡೋಣ ಕ್ಯಾಮ್ರಾ ಸ್ವಲ್ಪ ಕೆಳಗೆ ಸರ್ ಈ ಕಡೆ ಇವತ್ತು ನನ್ನ ಅದೇ ಆದರೆ ಇವತ್ತು ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಎಲ್ಲ ಕೂಡ ನಾವು ಈ ಬಳ್ಳಾರಿ ಜಿಲ್ಲೆ ಅಭಿವೃದ್ಧಿ ಮಾಡ್ತೀವಿ. ಯಾರಿಗೆ ಕೊಟ್ಟರು ಕೂಡ ನಮ್ಮ ಆತಂಕ ಏನಿತ್ತು ಅಂದರೆ ಬಳ್ಳಾರಿಗೆ ಯಾರಿಗೂ ಕೊಡಲೇನು ಅಂತ ನನಗೂ ಹಂಗೆ ಇತ್ತು. ಆದರೆ ಕೂಡ ಇವತ್ತು ನಮ್ಮ ಕರೆಕ್ಟ್ ಆಯ್ತು ಅಷ್ಟೇ ಹೇಳ್ಕೊಂಡು ಮಾಡ್ಬೋದು ಕರೆಕ್ಟ್ ಆಯ್ತು ಎಲ್ಲರೂ ಕುತ್ಕೊಂಡು ನೀವು ಇವತ್ತು ಖಂಡಿತವಾಗಿ ಕೂಡ ನಾನು ಸಿಡಿ ರೆಡಿ ಮಾಡಿ ಕೈ ಅವಸನ ಅದಕ್ಕಿಂತ ಒಂದು 10,000 ಜಾಸ್ತಿ ಸ್ವಲ್ಪ ಅಂಬರೀಶ್ ಸರ್ ಒಂದು ರೀತಿಯಲ್ಲಿ ಬಳ್ಳಾರಿ ಅಂಬರೀಶ್ ಸರ್ ಸ್ವಲ್ಪ ಹಿಡಿದ ರೀತಿಯಲ್ಲಿ ಎಲ್ಲೂ ಕೂಡ ಅಧಿಕಾರಿಗಳ ಕೆಲಸ ಮಾಡ್ತಿಲ್ಲ. ಸ್ವಲ್ಪ ಕೇಬಲ್ ತೆಗೆಯೋದು ಯಾವ ಕೂಡ ಕೆಲಸಗಳು ಆಂಧ್ರ ಮತ್ತು ಸ್ವಲ್ಪ ಹೊಸ ಅಧಿಕಾರಿಗಳು ಬಂದಾಗ ಒಂದು ಚಾಲೆಂಜ್ ಯಾಕೆಂದರೆ ಜಿಲ್ಲೆಯಿಂದ ಯಾರೂ ಮಂತ್ರಿಗಳು ಆಗಿದ್ದಿಲ್ಲ. ಆ ಕಾರಣ ಆದರೂ ಕೂಡ ನಾವೆಲ್ಲ ಶಾಸಕರು MP ಅವರಾಗಿರ್ಬೋದು, ರಾಜ್ಯಸಭೆಯವರಾಗಿರ್ಬೋದು, ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಆಡಳಿತಕ್ಕೆ ನಾವು ನೆಕ್ಸ್ಟ್ ಅಧಿವೇಶನದಲ್ಲಿ ನಾವು ನಾಗೇಂದ್ರ ಅವರು ರಾಜೀನಾಮೆ ಕೇಳ್ತೀವಿ. ಅಲ್ಲಿವರೆಗೂ ನಾವು ಅಧಿವೇಶನ ಬಿಡಲ್ಲ ಅಂತ ಹೇಳ್ತಿದ್ದಾರೆ. ಡೌನ್ ಮಾಡಲಿ ಸ್ವಲ್ಪ ತೆಗಿಬೇಕಾದ್ರೆ ರಾಜ್ಯಾಧ್ಯಕ್ಷರು ಮಾಡಬಾರದಂತ ಇನ್ನೊಂದು ಅವರಲ್ಲೇ ನಾವು ನಮ್ಮ ಪಕ್ಷಕ್ಕೆ ತಂದಂಥ ಸಮಸ್ಯೆ ಯಾಕಂದರೆ ಇವತ್ತು ನಮ್ಮ ವರಿಷ್ಠರು ಕೂಡ ನ್ಯಾಯಾಲಯದಲ್ಲಿ ಪ್ರಕರಣ ಇದೆ. ನಾನು ಅದ್ರ ಬಗ್ಗೆ ಏನು ಮಾಡೋಕ್ಕಾಗ್ತದೆ ಮೇಲ್ಮನೆಗೆ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ಇವತ್ತು ರಾಜಕೀಯವಾಗಿ ಮಾತಾಡೋದಕ್ಕೆ ಮಾತಾಡ್ತಾರೆ. ಅವ್ರ ಆತ್ಮಪೂರ್ವಕವಾಗಿ ಅವ್ರು ಎದೆ ಬೈತಾರೆ. ಜನಾರ್ದನ್ ರೆಡ್ಡಿ ಅವರು ಸಹಿತ ಅದೇ ರೀತಿನೇ ಹೇಳಿದ್ದಾರೆ ಸರ್. ಅಂದ್ರೆ ಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ ನಾಗೇಂದ್ರ ಅವರಿಗೆ. ಅವತ್ತು ಕೂಡ ಬೇರೆಯವ್ರ ಮೇಲೆ ಭೂಮಿ ಕೂರಿಸುವಂಥದ್ದೇ ಮಾಡ್ಕೊಂಡು ಬರ್ತಾರೆ. ಅವ್ರಿಗೆ ಫಸ್ಟ್ ತಮ್ಮ ಮಾಧ್ಯಮ ಮೂಲಕ ನಾನು ಕೈ ಮುಗಿದು ಅವ್ರ ಸಂಸ್ಕೃತಿಯನ್ನು ಕಲಿಬೇಕು, ಅವ್ರ ಭಾಷೆಯನ್ನು ಕಲಿಬೇಕು.
ಇವತ್ತು ನನ್ನ ಹಿರಿಯರಲ್ಲಿ ಎಲ್ಲರೂ ಕೂಡ ನನಗಿಂತ ಚಿಕ್ಕವರಿದ್ದರೂ ಕೂಡ ಅವರು ಒಂದು ಸಂದರ್ಭ ಅಂದರೆ ನಾವು ಸಂಬೋಧನೆ ಮಾಡ್ತೀವಿ ಅಂದರೆ ಯಾವ ರೀತಿ ಮಾತಾಡಬೇಕು. ಅವರು ಇದುವರೆಗೂ ಕೂಡ ನಮ್ಮಂಥ ದಲಿತರ ಶೋಷಿತ ವರ್ಗದ ಮಂತ್ರಿ ಆಗಿದ್ದಕ್ಕೆ ಎಷ್ಟು ಮಟ್ಟಿಗೆ ಅವನು ಏನು ಅಂತ ಹೇಳಿ ಮಾತಾಡ್ತಾರೆ. ಹೊರಪಾಯ್ತು ನಾನು ಮಾತಾಡಿದ್ರೆ ನಾನು ಮಾತಾಡ್ಬೋದು, ನನಗೆ ಅಂದರೆ ಇವತ್ತು ನಾನು ಖಂಡಿತವಾಗಿ ಈ ಜಿಲ್ಲೆಯಲ್ಲಿ ನಾನು 5 ಮತ್ತೆ ಕಾಂಗ್ರೆಸ್ ನನ್ನ ನೇತೃತ್ವ ಸಾಮೂಹಿಕ ಡಿ ಕೆ ಶಿವಕುಮಾರ್ ನಮ್ಮ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ಈ ಜಿಲ್ಲೆಯಲ್ಲಿ 5 ಮತ್ತೆ ನಮ್ಮ ಪ್ರೇಮ ಬರ್ತೈತೆ ಆತಂಕ ಇದೆ. ಈಗ ಖಂಡಿತವಾಗಿ ಮುಂದಿನ ದೇವಸ್ಥಾನ ಖಂಡಿತವಾಗಿ ಕೂಡ ಅವ್ರು ಏನು ಸಂದರ್ಭದಲ್ಲಿ ಕೂಡ ಏನೇನೋ ಮಾತಾಡ್ತಿದ್ರು ಎಲ್ಲ ಕೂಡ ನಾವು ಸ್ವೀಕಾರ ಮಾಡಿದ್ದೀವಿ. ಅವ್ರು ಏನಿಲ್ಲ, ಕೇವಲ ಒಬ್ಬ ದಲಿತ, ಒಬ್ಬ ಹಿಂದುಳಿದವರು ಮತ್ತೆ ಜಿಲ್ಲೆಯ ಮಂತ್ರಿಯಾಗಿ ಇವತ್ತು ಮತ್ತೆ ಇಲ್ಲಿ ಮಂತ್ರಿಯಾಗಿ ಬಂದಿರಲ್ಲ, ಅದು ಹೊಟ್ಟೆ ಕಿಚ್ಚೋರು. ಸರ್ ವಿಜಯೇಂದ್ರ ಅವರು ಹೇಳ್ತಾರೆ ನಾಗೇಂದ್ರ ಅವರು ಬ್ಲಾಕ್ ಮೇಲ್ ಮಾಡಿ ಮಂತ್ರಿ ಆಗಿದ್ದಾರೆ. ವಿಜೇಂದ್ರ ಅವ್ರ ಬಗ್ಗೆ ಹೇಳಬೇಕಂದ್ರೆ ಭಾಳ ಸಾಕಷ್ಟು. ಅವ್ರ ಬಗ್ಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಮುಖ್ಯಮಂತ್ರಿಯವರು ಅವರೆಲ್ಲ ಅವರು ಅಳದಷ್ಟು ಎಲ್ಲ ತೆಗೆದು ಮಾತಾಡ್ತಾರೆ. ನಮ್ಮ ಪಕ್ಷದಲ್ಲಿ ಹಂಗಾದ್ರೆ ಅವರೆಲ್ಲ ಕೂಡ ಹಂಗೆ ಮಾಡಿದ್ರ ಇಲ್ಲಿ ಅಲ್ಲ, ಈ ಸಂವಿಧಾನದಲ್ಲಿ ಹಂಗಾದ್ರೆ ಸಾಧ್ಯ ಇಲ್ಲ. ನಾವು ಅಳದು ತೂತು ಯಾರಿಗೆ ಮಂತ್ರಿ ಮಾಡಿದ್ರೆ ನಾವು ಸಾಮಾಜಿಕ ನ್ಯಾಯದೊಂದಿಗೆ ನಾವು ಮಾಡ್ಕೊಳ್ಬೇಕು. ನಮ್ಮ ಶೋಷಿತ ನಮ್ಮ ಕಾಂಗ್ರೆಸ್ ಪಕ್ಷ ಯಾವತ್ತೂ ಸಾಮಾಜಿಕ ನ್ಯಾಯದೊಂದಿಗೆ ಇರುತ್ತೆ. ಇವತ್ತು ಆ ಕಾರಣಕ್ಕಾಗಿ ಎಲ್ಲರನ್ನ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ಯಾವ ಇವತ್ತು ಕಳೆದ ಒಂದು ನಾವೇನು ಮಾಡಿದ್ವಿ ಅವತ್ತಿನ ಸಂದರ್ಭದಲ್ಲಿ ಕೂಡ ಅವತ್ತು ಕೂಡ ನೀವು ಹೇಳ್ತಿದ್ರೆ ಓಕೆ. ಸರ್ ಸ್ವಲ್ಪ ಹಿಂದೆ ಸರ್ ತಂದೆಯವ್ರ ಸರ್ ಹೋಗ್ಸಕ್ಕೆ ನಾವು ಹೇಳ್ಬೋದು. ನಾವು ಹೆಸರಲ್ಲಿ ಎಲ್ಲ ನಾವೀಗ ಕಲೆ ಇದೆ, ಯಾವುದೇ ಇದೆ. ಅವ್ರು ಹಿಂದೂ ಸಂಬಂಧಿಸಿದ ನಾವು ಏನು ಕಿವೇ ಬಂದು ಯಾರನ್ನು ಹೇಳಿದ್ರು ಅದನ್ನು ಕೂಡ ಅಂತ ಹೇಳ್ತಾರೆ. ಅವ್ರು ಯಾರು ಹೇಳ್ತಾರೆ ನಿಮ್ಮ ಪಾರ್ಟಿ ನಿಮ್ಮ ಬೆಂಬಲಕ್ಕೆ ಮುಖ್ಯಮಂತ್ರಿ ಹೇಳಿದ್ದಾರೆ ನನ್ನ ಮೇಲೆ ಏನು ಮಾಡಿದ್ದಾರೆ ಅಂತಂದ್ರೆ ನಮ್ಮ ರಾಜ್ಯದ ಒಬ್ಬ ಅಂಬರೀಶ್ ಸರ್ ಸಪ್ಪಿಂದ ನಾವು ಅಲೆಗಡೆ ಇವರು ಕೇಂದ್ರ ನಾಯಕರು ಅವ್ರು ಏನೇನೋ ಮಾಡ್ಕೊಂಡ್ರು ಅವರು ಸಂಸ್ಥೆಗಳನ್ನು ಏನಾದರೂ ಮಾಡಿರ್ತಾರೆ. ಅದು ಕೆಲವು ನ್ಯಾಯ ದೇವಸ್ಥೆ ನ್ಯಾಯಾಲಯದ ಪ್ರಕರಣ ಇದೆ. ಆ ಪ್ರಕರಣದಲ್ಲಿ ಓಕೆ ಬಹುಶಃ ನಾನು ಅದನ್ನು ನೋಡಿಲ್ಲ. ಅಷ್ಟು ಹಿಡ್ಕೊಳ್ಳೋ ಸಿದ್ದಣ್ಣ ಕರೆಕ್ಟ್ ಹಿಡ್ಕೊಂಡು ಸುಮ್ಮನೆ ಮುಂದುವರ್ಬೋದು. ಹಿಂದುತ್ವ ಅಂದರೆ ಈ ಪ್ರಪಂಚದಲ್ಲಿ ಹೆಸರುವಾಸಿಯಾಗಿರುವಂಥದ್ದು ಹಿಂದುತ್ವ ಅಂದರೆ ಏನಂದರೆ ಎಲ್ಲರೂ ಒಗ್ಗೂಡಿಸ್ಕೊಂಡು. ಆದರೆ ಇವತ್ತು ಕೆಲವು ರಾಜಕೀಯ ಇಚ್ಛಾಶಕ್ತಿಗಳು ರಾಜಕೀಯಕ್ಕೆ ಉಪಯೋಗಿಸ್ಕೊಳ್ಳೋಕ್ಕೆ ಇವತ್ತು ಕೇಂದ್ರದಲ್ಲಿರುವಂಥ BJP ಪಕ್ಷದವರು ಕೋಮುವಾದಿ ಪಕ್ಷಗಳನ್ನು ಇವತ್ತು ನಮ್ಮ ಭಾರತದ ಒಂದು ಸಂಸ್ಕೃತಿಯನ್ನು ಕೂಡಿಸುವಂಥ ಇರುವಂಥ ಒಂದು ಭಾವನೆಯನ್ನು ಇವತ್ತು ಕಿತ್ತು ಬೇರೆ ಬೇರೆ ಮಾಡ್ತಾ ಇದ್ದಾರೆ. ನಾವು ಹಿಂದುತ್ವ ಅಂತೇಳಿ ಒಂದು ಪಕ್ಷದ ಸಿದ್ಧಾಂತಗಳಿಗೆ ಬದಿಗೊತ್ತಿಲ್ಲ. ನಾವು ಅದಕ್ಕಿಂತ ಜಾಸ್ತಿ ನಮ್ಮ ಮುಖ್ಯಮಂತ್ರಿಗಳನ್ನ ತಾವೇ ನೋಡ್ತೀವಿ, ಎಷ್ಟು ಗುಡಿಗಳಿಗೆ ಹೋಗ್ತಾರೆ, ಎಷ್ಟು ಗುಂಡಾರುಗಳಿಗೆ ಹೋಗ್ತಾರೆ, ಹೋಮ ಹವನಗಳು ಮಾಡ್ತಾರೆ. ನಮ್ಮ ಮುಖ್ಯಮಂತ್ರಿಗಿಂತ ಹಿಂದುತ್ವದ ನಾವು ಕಾಂಗ್ರೆಸ್ಸಲ್ಲಿ ನಾವು ಹಿಂದುತ್ವದಲ್ಲಿ ನಾವು ಇದ್ದೀವಿ, ನಾವು ಹೆಮ್ಮೆಯಿಂದ ಹೇಳ್ಕೊಂತೀವಿ. ನಾವು ಹಿಂದುತ್ವ ಇದ್ದೀವಿ ಅಂತೇಳಿ ಇನ್ನೊಬ್ಬರನ್ನ ಬೇರೆ ಜಾತಿಯವ್ರನ್ನ ಅನ್ಯ ಕುಟುಂಬದವ್ರನ್ನ ನಾವು ಅಲ್ಲಗಳಿದ್ದೀವಿ. ಅವರೆಲ್ಲ ಕೂಡ ನಾವೆಲ್ಲ ಒಂದೇ ಮಾತ್ರ ನಾವು ಯಾಕೆ ರಾಷ್ಟ್ರಗೀತೆ ನಾಡಗೀತೆಗಳು ಯಾಕೆ ಆಡ್ತೀವಿ, ರಾಷ್ಟ್ರಗೀತೆಗಳನ್ನು ಯಾಕೆ ಆಡ್ತೀವಿ ನಾವು ಒಂದೇ ಮಾತ್ರ ಅಂತ ಹೇಳ್ತೀವಿ. ನಮ್ಮ ಕುವೆಂಪು ಅವರು ಬರೆದಂಥದ್ದು ಸರ್ ಶಾಂತ ತೋಟ ಹೆಂಗೆ ಹೇಳಿದ್ದಾರೆ ಅಂತ ಹಾಡುಗಳನ್ನು ಅವರೆಲ್ಲ ಕೇಳಿದ್ದಾರೆ. ಸರ್ ಈಗ ಹಿಂದುತ್ವ ನಮ್ಮ ನಾಯಕರು ನಮ್ಮ ಯತೀಂದ್ರ ಸಿದ್ದರಾಮಯ್ಯ ಅವರು ಆ ಭಾವನೆಯಿಂದ ಹೇಳಿದ್ದಾರೆ. ಯಾಕಂದ್ರೆ ಒಂದು ದೃಷ್ಟಿಯಿಂದ ಹೇಳಿರ್ಬೋದು. ಹಿಂದೂ ರಾಷ್ಟ್ರ ಮಾಡಿದ್ರೆ ದಲಿತರು ಮತ್ತು ಸ್ವಲ್ಪ ಇಂತಗಾರದಣ ಭಯಂಕರ ಮುಂದೆ ಬರ್ತೈತೆ. ನಾನು ಕ್ಯಾಮ್ರಾದಿಂದ ಕರೆಕ್ಟ್ ಲೈನ್ ಇದ್ದೀನಿ ಸರ್. ಸಚಿವ ಸಂಪುಟದಲ್ಲಿ ಬರ್ತೈತಪ್ಪ ರಾಧಣ್ಣ ನಿನ್ನ ಮೊಬೈಲ್
ಈಗ ಕರೆಕ್ಟ್ ಸರ್ ಮಹಿಳೆಯರು ಸರ್ ಮಹಿಳೆಯರಿಗೆ ಆದ್ಯತೆ ಇರಲಿಲ್ಲ ಅಂತ ನೀರು ಬಿಡಬೇಕಂದ್ರೆ ಲೇಟ್ ಆಗಿದೆ ಇದು ಆಗೋ ಕೆಲಸ ಈ ವಾರದಲ್ಲಿ ನಿರ್ಣಯ ಏ ಕೈ ಮೊಬೈಲ್ ನೀನು ಹಿಂದೆ ಬಾ, ಇವಾಗ ಯಾರಿಲ್ಲ ಪ್ರಶ್ನೆ ಮಾಡಿದ್ರೆ ಇಷ್ಟು ದಿನ ಒಂದು ವಾರದಲ್ಲಿ ಅಣ್ಣ ನೀನು ನನಗೆ ಬಂದಿದ್ದೆ ಅಲ್ಲ ನಾವು ಕಟ್ಟಾಗುತ್ತಾ ಬೇಡ ಲೆನ್ಸ್ ಒಳಗಡೆ ಗೊತ್ತಾ ಈಗ ಕರೆಕ್ಟ್ ಆಗ್ತದೆ ನೋಡಿ ಸರ್ ಬಹು ಮುಖ್ಯವಾಗಿ 2 ವರ್ಷದಿಂದ ಸರ್ ಈಗ ಕನ್ನಡ ಸಾಹಿತ್ಯ ಸಮ್ಮೇಳನ ಬಳ್ಳಾರಿಯಲ್ಲಿ ಆಗಬೇಕಿತ್ತು ಅದನ್ನು ಬಸ್ಲಿಕ್ಕೆ ಅನ್ನೋದೊಂದು ಚರ್ಚೆ ನಡೆದಿತ್ತು ಆದರೆ 2 ಸಾರಿ ಜಾಗ ಪರಿಶೀಲನೆ ಆಯಿತು ಆದರೆ ಅಲ್ಲಿಗೆ ಈ ಕರೆಕ್ಟ್ ಸೆಟ್ ಅದು ಇನ್ನೊಂದು ಏನಂದ್ರೆ ಅದರಲ್ಲಿ ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಸಾಹಿತ್ಯ ವರ್ಷದ ಪ್ರಾಬ್ಲಮ್ ಇಲ್ಲೇ ಆಗಿದೆ ಅದೆಲ್ಲ ಅದೆಲ್ಲ ನವೆಂಬರ್ಗೆ ಮುಗಿಯುತ್ತೆ ಅದಾದ್ಮೇಲೆ ಈಗ 5 ತಾಲೂಕುಗಳು ಮಾಡ್ತೀವಿ ಯಾಕಂದರೆ ಕೆಲವು ಕಡೆ ಬೇರೆ ಮಂಗಳೂರು ಆ ಕಡೆಗೆಲ್ಲ ಅತಿವೃಷ್ಟಿ ಇಲ್ಲಿ ಅನಾವೃಷ್ಟಿ ತಾಲೂಕುಗಳಿಗೆ ಯಾವತ್ತೂ ಕೂಡ ಕೃಷಿ ಕುಟುಂಬಗಳಲ್ಲಿ ಪ್ರತಿ ಸಂದರ್ಭದಲ್ಲಿ ಇದೇ ರೀತಿ ಇರುತ್ತೆ ಇವತ್ತು ನಾವು ಜಿಲ್ಲೆಯ ಆಡಳಿತಕ್ಕೆ ಎಚ್ಚೆತ್ತುಕೊಂಡು ನಾವು ಅವರೆಲ್ಲ ಕೂಡ ಅಧ್ಯಯನ ಮಾಡ್ತೀವಿ ಪ್ರತಿಯೊಂದು ತಾಲೂಕಲ್ಲಿ ಇವತ್ತು ಬಳ್ಳಾರಿ ಗ್ರಾಮದ ನಾಳೆ ಸಿಗುವ ಮಾಡ್ತೀವಿ ಗಣೇಶ ನಾಳೆ ಮಾಡ್ತೀವಿ. ಸರ್ ಈಗ ಜಿಲ್ಲೆಯಲ್ಲಿ ತೀವ್ರ ಬರಗಾಲ ಇದೆ ಹಂಗಾಗಿ ಬರಗಾಲ ಅಂತ ಅಂದ್ರೆ ಬರ ಜಿಲ್ಲೆ ಘೋಷಣೆ ಮಾಡಬೇಕಂತ ಬಿಜೆಪಿ ಅವರು ನಿರಂತರ ಪ್ರತಿಭಟನೆ ಮಾಡ್ತಾರೆ ಸೊ ಆ ನಿಟ್ಟಿನಲ್ಲಿ ನೀವೇನಾದರೂ ವರದಿ ಸಲ್ಲಿಸುವಂಥದ್ದು ಸರ್ ಅದಕ್ಕೆ ಇವತ್ತು ನಾವು ಬಂದಿರೋದು ಬರೋದು ಯಾವ ರೀತಿ ಕಳೆದ 21 ದಿನಗಳಲ್ಲಿ ಅಟ್ಲೀಸ್ಟ್ 2.5 ಬೆಳೆ ಆಧಾರಿತ ಬಂದಾಗ ಆ ರೇಷೋ ಮೇಲೆ ಆ ಪ್ರೋಡಕ್ಟ್ ಮೇಲೆ ನಾವು ಮಾಡ್ತೀವಿ ಅದಕ್ಕೆ ಮಾನದಂಡಗಳಿದೆ ಬರ ಘೋಷಣೆ ಮಾಡಬೇಕು ಬರ ಘೋಷಣೆ ಮಾಡಿದ್ರೆ ಕೇಂದ್ರದಿಂದ ಕಳೆದ ಬಾರಿ ನಾವು ಮಾಡಿದಂಥದ್ದನ್ನೇ ಕೊಡೋಕ್ಕಾಗಿಲ್ಲ ಕೇಂದ್ರದಿಂದ ಅದು ಹಣನೇ ಬಂದಿಲ್ಲ ಆ ಕಾರಣಕ್ಕಾಗಿ ಚಾಲೆಂಜಸ್ ಇದೆ ನಾವು ಮಾಡ್ತೀವಿ ನಮ್ಮ ರೈತರು ಯಾರು ಬಿಟ್ಟು ಇದೆ ಬಿಡುವಂಥ ಕೆಲಸ ನಾವು ಮಾಡ್ತೀವಿ ರಿಪೋರ್ಟ್ ಸಲ್ಲಿಕೆ ಮಾಡ್ತೀವಿ ಸರ್ ಮಾಡ್ತೀವಿ ಸರ್ ಮತ್ತೊಂದು ಮೋಡ ಬಿತ್ತನೆ ಮಾಡಿದ್ರೂ ಕೂಡ ಆಗುತ್ತೆ ಸರ್ ಈಗ ಮೋಡದ ಬಿತ್ತಿದ ಅಷ್ಟು ಸೈಂಟಿಫಿಕ್ ಒಳ್ಳೇದಲ್ಲ ಅಂತ ಹೇಳ್ತಾರೆ ಕೆಲವು ಎಲ್ಲೋ ಬಹಳ ಅನಾನುಕೂಲ ಸಂದರ್ಭದಲ್ಲಿ ನಮಗೆ ಕುಡಿಯೋ ನೀರು ಕೂಡ ಇಲ್ಲದಾಗ ನಾವು ಆ ಮೋಡ ಖಂಡಿತವಾಗಿ ಕೂಡ ನನಗೆ ತಿಳಿದಂಥದ್ದು ಎಕ್ಸ್ಪೆಕ್ಟೇಷನ್ ತುಂಬ ಜೋರಲ್ಲಿದೆ ನಾವು ಮಾಡ್ತೀವಿ ಸರ್ ಎಲ್ಲ ಚಾಲೆಂಜಸ್ ನಡುವೆ ಈಗ ಇನ್ನೊಂದು ಚಾಲೆಂಜ್ ಹೊಡೆದ ಮನೆಯಾಗಿದೆ ಎಲ್ಲರಿಗೂ ಗೊತ್ತಾಗಿದೆ ಕಾಂಗ್ರೆಸ್ 3-4 ಬಾಗಿಲಾಗಿದೆ ಅದನ್ನು ಕೂಡ ಈಗ ನಿಮ್ಮ ಮೇಲೆ ಹೇಳ್ತಿದ್ದಾರೆ ಎಲ್ಲ ಸರ್ ಇಲ್ಲ ಸರ್ ಪ್ರತ್ಯೇಕವಾಗಿ ಸಭೆಗಳು ಮಾಡ್ತಾ ಇದ್ದಾರೆ ಸರ್ ಸರ್ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ ನಿಮ್ಮ ಪಕ್ಷದವರೇ ಒಗ್ಗಟ್ಟಿಲ್ಲ ಸೋಷಿಯಲ್ ಮೀಡಿಯಾದ ಕೆಲಸ ಏನು ಒಬ್ಬರು ಕಾಣ್ತಾ ಅಲ್ಲ ನಿಮ್ಮ ಮುಖಂಡರುಗಳೇ ಹಾಕೊಂಡಿರೋದು ಸರ್ ನೀವು ಭರತ್ ಆಗ್ತಾರ ಸೋಷಿಯಲ್ ಮೀಡಿಯಾ ಗಣೇಶ್ ಅವ್ರು ಆಗ್ತಾರ ಸೋಷಿಯಲ್ ಮೀಡಿಯಾ ತುಕಾರಾಮ್ ಯಾರ್ಯಾರು ಸುಮ್ಮನೆ ಅಭಿಮಾನಿಗಳು ಅವ್ರು ಫೈಟ್ ಅದು ಇವತ್ತಿನ ಜನ್ರೇಷನ್ಗೆ ಅದೊಂದು ಖುಷಿ ನಂದು ಹಿಂಗೆ ನಿಂದು ಹಿಂಗೆ ಅಂತಾರೆ ಮೊದಲು ಕೂಡ ಹಿಂಗೆ ಇತ್ತು ಬಟ್ ಆದರೂ ಈ ರೀತಿಯಾದಂಥ ಇಲ್ಲ ನಮ್ಮಲ್ಲಿ ಆರೋಗ್ಯಕರವಾದಂಥ ಒಂದು ವಾತಾವರಣ ಇದೆ ಆರೋಗ್ಯಕರವಾದಂಥ ಒಂದು ಚಾಲೆಂಜಸ್ ಇದೆ ನಮ್ಮಲ್ಲಿ ಆರೋಗ್ಯಕರ ನಾವೇ ಇದ್ದೀವಿ ಅಲ್ಲ ಸರ್ ಈಗ ಎಲ್ಲರೂ ಒಟ್ಟುಗೂಡಿಸ್ಕೊಂಡು ಹೋಗ್ತೀರಾ ಸರ್ ಖಂಡಿತವಾಗಿ ನಾವೆಲ್ಲರೂ ಒಟ್ಟಾಗಿದ್ದೀವಿ ಇದಾವೆ ಸರ್ ಒಂದಿಷ್ಟು ಯಾಂಥದ್ದು ಇಲ್ಲೇ ಇಲ್ಲ ಓಕೆ ಸರ್ ಥ್ಯಾಂಕ್ ಯು ಸರ್